ಎಲ್ಲರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ನೇಪಾಳದಲ್ಲಿ ಭಾರೀ ಶಬ್ದದೊಂದಿಗೆ ಬೋಟೆ ಕೋಶಿ ನದಿಯಲ್ಲಿ ನೀರು ಉಕ್ಕಿ ಹರಿಯೋದಕ್ಕೆ ಆರಂಭ ಆಯಿತು. ಪ್ರವಾಹದ ರಭಸಕ್ಕೆ ಮನೆಗಳು, ಮುಖ್ಯ ಹೆದ್ದಾರಿ, ಸೇತುವೆಗಳು ಜೊತೆಗೆ ವಿದ್ಯುತ್ ಯೋಜನೆಗಳು ನೀರು ಪಾಲಾಗಿದೆ. ನೇಪಾಳ ದೇಶ ಸಂಪೂರ್ಣ ಜಲಾವೃತ ಆಗಿದೆ. ಯುನೈಟೆಡ್ ಸ್ಟೇಟ್ಸ್ ಜಿಯೋಲಾಜಿಕಲ್ ಸರ್ವೆ ನಡೆಸಿದಂತಹ ಒಂದು ವಿಶ್ಲೇಷಣೆಯ ಪ್ರಕಾರ ಅಲ್ಲಿ ಯಾವುದೇ ಭೂಕಂಪ ಆಗಿಲ್ಲ. ಹಾಗಾದರೆ ಭೂಕುಸಿತಕ್ಕೆ ಮೂಲ ಕಾರಣ ಏನು? ಮಳೆ ನೀರು ಅಥವಾ ಮಂಜುಗಡ್ಡೆ ಕರಗಿದ ನೀರು ನೆಲವನ್ನ ಅಥವಾ ಹಿಮವನ್ನ ಅಸ್ಥಿರಗೊಳಿಸಿ ಈ ಒಂದು ದುರಂತಕ್ಕೆ ಕಾರಣ ಆಯ್ತಾ? ಈ ರೀತಿ ಪ್ರವಾಹಕ್ಕೆ ಕಾರಣ ಏನು? ಹಿಂದೂ ಕುಶ್ ಹಿಮಾಲಯ ಪ್ರದೇಶದಲ್ಲಿ ಹವಾಮಾನ ವೈಪರೀತ್ಯ ಆಗಿ ಹಿಮನದಿಗಳು ವೇಗವಾಗಿ ಕರಗ್ತಿವೆ ಅಂತ ಹೇಳಲಾಗ್ತಿದೆ. ಆದರೆ ಈ ಒಂದು ನಿರ್ದಿಷ್ಟ ಘಟನೆಯಲ್ಲಿ ಇದರ ಪಾತ್ರ ಏನು ಎನ್ನುವುದನ್ನ ತಕ್ಷಣ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ವಿಜ್ಞಾನಿಗಳು ಈಗ ಘಟನೆಗಳ ಸರಿಯಾದ ಒಂದು ಕಾರಣವನ್ನ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಭೂಕುಸಿತವು ಎಲ್ಲೆಲ್ಲಿ ಆಯಿತು? ಯಾವುದಾದರೂ ಹಿಮನದಿ ಸರೋವರಗಳು ತಕ್ಷಣವೇ ಖಾಲಿ ಆಗಿದೆಯಾ? ನದಿಯು ಎಲ್ಲಿ ತಡೆಯಲ್ಪಟ್ಟಿದೆ ಎನ್ನುವುದನ್ನ ವೀಕ್ಷಣೆ ಮಾಡೋದಕ್ಕೆ ಉಪಗ್ರಹ ಚಿತ್ರಗಳನ್ನ ಜೊತೆಗೆ ಇತ್ತೀಚಿನ ಮಳೆಯ ಡಾಟಾವನ್ನ ಅವರು ಪರಿಶೀಲನೆ ಮಾಡಲಿದ್ದಾರೆ. ಹಾಗಾದ್ರೆ ಏನೇನಾಗಿದೆ? ಹಿಮಾಲಯದ ರಾಷ್ಟ್ರವಾದ ನೇಪಾಳದಲ್ಲಿ ಸಂಭವಿಸಿದಂತಹ ಒಂದು ಪ್ರಚಂಡ ದಿಢೀರ್ ಪ್ರವಾಹವು ಟಿಬೆಟ್ ಗಡಿಗೆ ಹೊಂದಿಕೊಂಡಿರುವಂತಹ ಪ್ರದೇಶದ ಗ್ರಾಮಗಳನ್ನ, ವಿವಿಧ ಯೋಜನೆಗಳ ಸ್ಥಳಗಳನ್ನ ಕೊಚ್ಚಿಕೊಂಡು ಹೋಗಿದೆ. ಈ ಘಟನೆಯಲ್ಲಿ ಭಾರೀ ಪ್ರಮಾಣದ ಪ್ರಾಣ ಹಾನಿಯಾಗಿದೆ ಎನ್ನುವಂತಹ ಅನುಮಾನ ಕೂಡ ಇದೆ. ನದಿ ತೀರದಲ್ಲಿ ವಾಸ ಮಾಡೋ ಜನರಿಗೆ ತಕ್ಷಣವೇ ಸುರಕ್ಷಿತ ಅಥವಾ ಎತ್ತರದ ಪ್ರದೇಶಗಳಿಗೆ ತೆರಳುವಂತೆ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರಂತೆ. ನೇಪಾಳದ ಗುಡ್ಡಗಾಡು ಜಿಲ್ಲೆಯಾದ ರಸುವಾದ, ಸ್ಯಾಪ್ರು ಬಿಸಿ ಹಾಗೂ ತಿಮುರೆ ಪ್ರದೇಶಗಳು ಈ ಪ್ರವಾಹದಿಂದ ತೀವ್ರವಾಗಿ ಹಾನಿಗೊಳಗಾಗಿವೆ ಅಂತ ಅಲ್ಲಿನ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಬೋಟೆ ಕೋಶಿ ನದಿಯ ದಂಡೆ ಮೇಲಿರುವಂತಹ ನಿವಾಸಿಗಳು ಅಲರ್ಟ್ ಆಗಿರಬೇಕು ಅಂತ ಕೂಡ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಸರ್ಕಾರಿ ಅಧಿಕಾರಿಗಳು ಏನಂತಾರೆ? ಇದುವರೆಗೆ ಕನಿಷ್ಠ 98 ಜನರು, ಅಂದ್ರೆ ನೇಪಾಳದಲ್ಲಿ 95, ಟಿಬೆಟ್ನಲ್ಲಿ 3 ಜನರು ಮೃತರಾಗಿದ್ದಾರೆ. 133 ಭಾರತೀಯರು ಸೇರಿದಂತೆ ಸುಮಾರು 400 ಪ್ರವಾಸಿಗರು ಪತ್ತೆನೇ ಆಗಿಲ್ಲ. ಆದ್ರೆ ನೇಪಾಳದ ಅಧಿಕಾರಿಗಳು ಈ ಜನರು ಸಂಪರ್ಕಕ್ಕೆ ಸಿಕ್ತಿಲ್ಲ ಅನ್ನೋದು ಬಿಟ್ರೆ ಪತ್ತೆ ಇಲ್ಲ ಅನ್ನೋ ತರ ನಾಪತ್ತೆ ಆಗಿಲ್ಲ ಅನ್ನೋದನ್ನ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಲವು ಗ್ರಾಮ ಇರ್ಬೋದು, ಮೂಲ ಸೌಕರ್ಯ ಯೋಜನೆಗಳ ಸ್ಥಳಗಳು ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಪ್ರಾಣಹಾನಿ ಅಥವಾ ಆಸ್ತಿ ಪಾಸ್ತಿ ನಷ್ಟದ ಕುರಿತು ತಕ್ಷಣಕ್ಕೆ ನಿಖರವಾದ ಅಂಕಿಅಂಶಗಳು ಲಭ್ಯವಾಗಿಲ್ಲ ಅಂತ ಕೂಡ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಭಾರೀ ಪ್ರಮಾಣದ ಸಾವು ನೋವುಗಳು ಅಥವಾ ಆಸ್ತಿ ಪಾಸ್ತಿ ನಷ್ಟ ಸಂಭವಿಸಿರುವ ಸಾಧ್ಯತೆ ಇದೆ. ಆದರೆ ಈ ಕ್ಷಣದಲ್ಲಿ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಇನ್ನು ನೇಪಾಳದ ಪ್ರಧಾನಮಂತ್ರಿ ಬಾಲೇಂದ್ರ ಶಾ ಅವರು ಸಂತ್ರಸ್ತರಿಗೆ ನೆರವಾಗೋದಿಕ್ಕೆ ಪೊಲೀಸ್ ಮತ್ತು ಸೇನೆಯನ್ನ ಒಳಗೊಂಡಂತೆ ತುರ್ತು ರಕ್ಷಣಾ ಜೊತೆಗೆ ಪರಿಹಾರ ಪಡೆಗಳನ್ನ ಸ್ಥಳಕ್ಕೆ ರವಾನೆ ಮಾಡಲಾಗಿದೆ ಅಂತ ಕೂಡ ತಿಳಿಸಿದ್ದಾರೆ. ತಗ್ಗಿನ ಪ್ರದೇಶಗಳಲ್ಲಿ ವಾಸ ಮಾಡುವಂತಹ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ನದಿಯ ಉದ್ದಕ್ಕೂ ವಾಸಿಸುವ ಜನರು ಹೆಚ್ಚಿನ ಮುನ್ನೆಚ್ಚರಿಕೆ ವಹಿಸಬೇಕು, ಜೊತೆಗೆ ಜಾಗರೂಕತೆಯಿಂದ ಇರಬೇಕು ಅಂತ ಕೂಡ ಹೇಳಲಾಗಿದೆ. ಇಷ್ಟೆಲ್ಲ ಆಯ್ತು ಸರಿ, ಹಾಗಾದ್ರೆ ಇದರಿಂದ ಭಾರತಕ್ಕೆ ಏನ್ ಸಮಸ್ಯೆ ಆಗುತ್ತೆ? ಭಾರತದ ಮೇಲೆ ಆಗುವಂತಹ ಪರಿಣಾಮ ಏನು ಅನ್ನೋದನ್ನ ನೋಡೋಣ. ಟಿಬೆಟ್ನಲ್ಲಿ ಉದ್ಭವ ಆಗಿರುವಂತಹ ಬೋಟೆ ಕೋಶೆ ನದಿಯು ನೇಪಾಳದ ತ್ರಿಶೂಲಿ ನದಿಯನ್ನ ಸೇರ್ತದೆ. ಇದು ಮುಂದೆ ಭಾರತಕ್ಕೆ ಹರಿದು ಗಂಡಕ್ ನದಿಯಾಗಿ ರೂಪುಗೊಳ್ಳುತ್ತದೆ. ನೇಪಾಳದಲ್ಲಿ ಈ ನದಿಯನ್ನ ನಾರಾಯಣಿ ಅಂತ ಕರೀತಾರೆ. ಅದು ಭಾರತವನ್ನ ತಲುಪುವಷ್ಟರಲ್ಲಿ ಗಂಡಕ್ ಎಂದು ಕರೆಯಲ್ಪಡುತ್ತದೆ. ಇದು ನೇಪಾಳದಿಂದ ಭಾರತಕ್ಕೆ ಹರಿಯುವ ಒಂದೇ ಒಂದು ನದಿಯಾಗಿದೆ. ನೇಪಾಳದಲ್ಲಿ ಸಂಭವಿಸಿದಂತಹ ಒಂದು ಪ್ರವಾಹದ ಪರಿಸ್ಥಿತಿಯು ಗಡಿಯ ಆಚೆಗಿನ ಅಪಾಯ ಏನಿದೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ನೇಪಾಳದಲ್ಲಿ ಹೆಚ್ಚುತ್ತಿರುವ ನೀರು ಭಾರತದ ಉತ್ತರ ಪ್ರದೇಶ ಮತ್ತು ಬಿಹಾರ ರಾಜ್ಯಗಳಿಗೆ ನೇರ ಪ್ರವಾಹದ ಎಚ್ಚರಿಕೆಯನ್ನ ನೀಡಿದೆ. ನೇಪಾಳದಲ್ಲಿ ಜಲಪಾತ ಮತ್ತು ಮಳೆಯಿಂದಾಗಿ ನಾರಾಯಣಿ ನದಿಯ ನೀರಿನ ಮಟ್ಟ ತೀವ್ರವಾಗಿ ಏರಿಕೆಯಾಗಿದ್ದು, ಬಿಹಾರದ ವಾಲ್ಮೀಕಿ ನಗರದಲ್ಲಿರುವ ಗಂಡಕ್ ಬ್ಯಾರೇಜ್ನ ಎಲ್ಲ 36 ಗೇಟ್ಗಳನ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ತೆರೆಯಲಾಗಿದೆ. ಕರ್ನಾಟಕದವರು ಇದರಲ್ಲಿ ಇದ್ದಾರೆ. ಈ ಭೀಕರ ಪ್ರವಾಹದಲ್ಲಿ ಇದುವರೆಗೂ ಸುಮಾರು 300 ಭಾರತೀಯರು ನಾಪತ್ತೆಯಾಗಿದ್ದಾರಂತೆ. ಇದರಲ್ಲಿ 4 ಜನ ಕನ್ನಡಿಗರು ಕೂಡ ಸೇರಿದ್ದಾರೆ. ಟಿಬೆಟ್ ಚೀನಾದ ಜೈರಾಂಗ್ ಎಂಬಲ್ಲಿ ಅತ್ಯಂತ ಭೀಕರ ದುರಂತಮಯ ದಿಢೀರ್ ಪ್ರವಾಹ ಆಗಿದ್ದು
ಕೈಲಾಸ ಯಾತ್ರಾರ್ಥಿಗಳ ಗುಂಪು ಇದರಲ್ಲಿ ಸಿಲುಕೊಂಡಿದೆ. ಅವರು ವಾಪಸ್ ಆಗುವಾಗ ಇಮಿಗ್ರೇಷನ್ ಕಚೇರಿಯಲ್ಲಿದ್ದ ಸಂದರ್ಭದಲ್ಲಿ ಈ ಒಂದು ಪ್ರವಾಹ ಆಗಿದೆ. 495 ಜನರು ಸುರಕ್ಷಿತವಾಗಿ ಮರಳಿದ್ದು 80 ಜನರು ಮಿಸ್ ಆಗಿದ್ದಾರೆ. ಆದಷ್ಟು ಬೇಗ ಈ ಪ್ರವಾಹ ಕಡಿಮೆ ಆಗಲಿ, ಎಲ್ಲರೂ ಸುರಕ್ಷಿತವಾಗಲಿ ಅಂತ ಹಾರೈಸೋಣ. ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ನ್ಯೂಸ್18 ಕನ್ನಡ ಡಿಜಿಟಲ್ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಖಾತೆಯನ್ನ ಫಾಲೋ ಮಾಡಿ. ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.